ಮುಖ್ಯಮಂತ್ರಿ ತಗೊಂಡಿದ್ದಾಯಿತು, ಮಂತ್ರಿಗಳು ಪ್ರಮಾಣ ವಚನ ತಗೊಂಡಿದ್ದು ಆಯಿತು. ಆದರೆ ಈಗ ಖಾತೆಗಳ ವಿಚಾರದಲ್ಲಿ ಕಗ್ಗಂಟು ಕಸರತ್ತು ಜೋರಾಗ್ತಾ ಇದೆ. ಈಗ ಬಲವಾಗಿ ಪಟ್ಟಿಡ್ಕೊಂಡು ಕೂತಿದ್ರೆ ನನಗೆ ಇದೇ ಖಾತೆ ಬೇಕು ಅಂತ ಹೇಳಿ. ಸೊ ಈ ಕಸರತ್ತಿನಲ್ಲಿ ಈಗ ಮೊದಲನೇದಾಗಿ ಆಗ್ತಾ ಇರುವಂಥ ಬೆಳವಣಿಗೆ ರಾಮಲಿಂಗಾರೆಡ್ಡಿ ಅವರದ್ದು. ಏನಾಗಿದೆ? ಡಿ ಕೆ ಶಿವಕುಮಾರ್ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆಯ ಕಗ್ಗಂಟಾಗಿದೆ. ಪ್ರಬಲ ಖಾತೆಗಳಿಗಾಗಿ ಹಿರಿಯ ಸಚಿವರು ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿನ ಖಾತೆಗಳಿಗೆ ಒತ್ತಡ ಹೆಚ್ಚಾಗಿದೆ. ಹಿಂದಿನ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಇದ್ದಿದ್ದೆ, ಇದೇ ಕಾಂಗ್ರೆಸ್ ಅಧಿಕಾರದಲ್ಲೇ. ಹಿಂದಿನ ಖಾತೆಗಳ ಮುಂದುವರಿಕೆಗೆ ಸಚಿವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮ್ಗೆ ಯಾವ ಖಾತೆ ಇತ್ತು ಅದೇ ಖಾತೆನೇ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ. ಇವತ್ತೇ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯನವ್ರ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಮಾಡೋಕ್ಕೆ ಅವ್ರ ನಿವಾಸಕ್ಕೂ ಕೂಡ ಹೋಗಿದ್ರು. ಫೈನಲ್ ಆಗಿ ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಅಂತ ಕಾಣಿಸ್ತಾ ಇದೆ ಇವತ್ತು. ಸೊ ಇವತ್ತು ಫೈನಲ್ ಆಗಿ ಯಾರ್ಯಾರು ಯಾವ್ಯಾವ ಖಾತೆಗಳನ್ನು ನಿಭಾಯಿಸಬೇಕು ಅನ್ನೋದು ಕೂಡ ಇವತ್ತು ಫೈನಲ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಇದು ಬಹಳ ದೊಡ್ಡ ತಲೆನೋವಾಗಿದೆ. ಕಾರಣ ಸೀನಿಯರ್ಸ್ಗಳಿಗೆ ಈಗ ಮಂತ್ರಿ ಸ್ಥಾನ ಕೊಟ್ಟಾಗಿದೆ. ಸೀನಿಯರ್ಸ್ಗಳು ಇದೇ ಖಾತೆ ಬೇಕು ಅದೇ ಖಾತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಹಿಂದೆ ಯಾವ ಖಾತೆನ ನಿಭಾಯಿಸ್ತಾ ಇದ್ವಿ ಅದೇ ಖಾತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಇಲ್ಲಿ ರಾಮಲಿಂಗಾರೆಡ್ಡಿ ಅವ್ರದ್ದು ಮಾತ್ರ ಈಗ ಒಂದಿಷ್ಟು ಬೇರೆ ಇದೆ. ಕಾರಣ ಅವರಿಗೆ ಆರಂಭದಲ್ಲಿ ಹೇಳಿದ್ದು ಬೇರೆ, ಆಮೇಲೆ ಬದಲಾವಣೆ ಮಾಡಿದ್ದು ಬೇರೆ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದರು ರಾಮಲಿಂಗಾರೆಡ್ಡಿ ಅವರಿಗೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರಿಗೆ ಇಲ್ಲ ಅದು ಬೇಡ, ನಿಮಗೆ ಜಲಸಂಪನ್ಮೂಲ ತಗೊಳ್ಳಿ ಅಂದ್ರಂತೆ. ಇಲ್ಲ ನಂಗೆ ಬೆಂಗಳೂರು ಅಭಿವೃದ್ಧಿನೇ ಬೇಕು ಅಂತ ಈಗ ಪಟ್ಟಿಟ್ಕೊಂಡು ಕೂತಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟರೆ, ಇಲ್ಲದೇ ಇದ್ದರೆ ನನಗೆ ಯಾವುದೇ ಖಾತೆನೇ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ಪಟ್ಟಿಡ್ಕೊಂಡು ಕೂತಿದ್ದಾರೆ. ಸೊ ಈ ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಈಗ ಅನೇಕ ಸೀನಿಯರ್ಸ್ ಏನು ಪ್ರಮಾಣ ವಚನ ತಗೊಂಡಿದ್ದಾರೆ, ಅದರಲ್ಲಿ ತುಂಬ ಜನ ಹಠ ಹಿಡ್ಕೊಂಡು ಕೂತಿದ್ದಾರಂತೆ ಅದೇ ಖಾತೆ ಬೇಕು ಅಂತ. ಸೊ ಆ ಕಡೆಗೆ ಕೃಷ್ಣ ಬೈರೇಗೌಡರ ವಿಚಾರದಲ್ಲೂ ಕೂಡ ಆ ಖಾತೆ ಕೊಡೋದ್ರ ಬಗ್ಗೆ ಬಹಳ ಯೋಚನೆ ಇದೆ. ಬಟ್ ಈ ಕಡೆಗೆ ರಾಮಲಿಂಗಾರೆಡ್ಡಿ ಅವರು ನನಗೆ ಖಾತೆ ಕೊಟ್ಟರೆ ಕೊಡಿ, ಇಲ್ಲಾಂದರೆ ನಂಗೆ ಬೇಡವೇ ಬೇಡ ಬೆಂಗಳೂರು ಅಂತ ಹೇಳಿದ್ದಾರೆ.